ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಗೈಸ್, ಇವತ್ತು ಸ್ಪೆಷಲ್ ಡೇ ಅಂದರೆ ಏಕಾದಶಿ ಹಬ್ಬ. ಅಂದರೆ ಸ್ಪೆಷಲ್ ಆಗೆಲ್ಲ ಮನೆಯಲ್ಲಿ ಏನು ಡಿಶಸ್ ಎಲ್ಲ ಏನೂ ಮಾಡಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಅಡುಗೆ ಮಾಡಿಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತಾರೆ. ಅಮ್ಮ ಟೆಂಪಲಿಗೆ ಹೋಗ್ತೀನಿ ಅಂದ್ಬಿಟ್ಟು ಬೆಳಗ್ಗೆನೇ ಪಾಪ 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವರು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ನೀಟ್ ಮಾಡಿ ರೆಡಿಯಾಗಿ ಪಾತ್ರೆ ಸಾಮಾನೆಲ್ಲ ತೊಳೆದು ಬಿಟ್ಬಿಟ್ಟು ರೆಡಿ ಮಾಡಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂದಿದ್ದಾರೆ. ಇನ್ನೂ ಪೂಜೆ ಮಾಡಿಲ್ಲ, ಇನ್ನೂ ನೀಟಾಗಿ ರೆಡಿ ಮಾಡಿ ಇಕ್ತಾ ಇದ್ದಾರೆ. ಆ್ಯಕ್ಚುಲಿ ಯಾವಾಗಲೂ ಅಷ್ಟೇ ಟೆಂಪಲ್ಗೆ ಹೋಗಬೇಕು ಅಂತ ರೆಡಿ ಆಗಿರ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಆಗಲಿ ನನ್ನ ತಮ್ಮ ಆಗಲಿ ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ, ಆದರೆ ಕರ್ಕೊಂಡು ಹೋಗೋದಕ್ಕಾಗದೇ ಇಲ್ಲ. ಇನ್ನೇನೋ ಒಂದು ಕೆಲಸ ಬಂದಿರುತ್ತೆ. ಹಂಗಾಗಿ ನೋಡೋಣ, ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ನಾನು ಅಷ್ಟರಲ್ಲಿ ನೀನು ಪೂಜೆ ಮಾಡಿಟ್ಬಿಟ್ಟಿರೋ, ಬಂದು ಕರ್ಕೊಂಡು ಹೋಗ್ತಾರೆ ಅಂತ ರೇಗಿಸ್ತಾ ಇದ್ದೆ. ಯಾಕಂದರೆ ನನಗೆ ಗೊತ್ತಿರುತ್ತೆ ಹೋಗ್ತಾರೋ ಹೋಗೋದಿಲ್ವೋ ಅಂತ ಅಂದ್ಬಿಟ್ಟು. ಅದಕ್ಕೆ ಹಂಗೆ ರೇಗಿಸ್ಕೊಂಡು ಮಾತಾಡ್ತಾ ಇದ್ದೆ. ಗಣಪತಿ ಮೇಲೆ ಹೂವು ಇಟ್ಟಿರೋದು ಬೀಳ್ತಾನೆ ಇತ್ತು. ನಾನೇನಮ್ಮ ದೇವ್ರ ಹೂವು ಕೊಡ್ತಾ ಇದ್ದಾರೆ, ಏನೋ ಒಳ್ಳೇದು ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಅವ್ರನ್ನೂ ಹಾಗೆ ರೇಗಿಸ್ತಾ ಇದ್ದೆ. ಇಲ್ಲಿ ಒಂದು ಕಡೆ ರೈಸ್ ಆ್ಯಂಡ್ ಇವತ್ತು ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ರೈಸ್ ಒಂದು ಕಡೆ ಇಟ್ಟಿದ್ರು, ಗೊಜ್ಜು ಆಮೇಲೆ ಬಂದು ಮಾಡ್ತೀನಿ ಅಂದ್ಬಿಟ್ಟು ಹೋದ್ರು. ಅದೇನು ದೊಡ್ಡದೇನಲ್ವಲ್ಲ, ಸಿಂಪಲ್ ಚಿತ್ರಾನ್ನ ಅಲ್ವಾ. ಎಲ್ಲಾದರೂ ಹೊರಗಡೆ ಹೋಗೋ ಟೈಮಲ್ಲಿ, ಏನಾದರೂ ಎಮರ್ಜೆನ್ಸಿ ಇರೋ ಟೈಮಲ್ಲಿ ಚಿತ್ರಾನ್ನ ಒಂದು ಬೇಗ ರೆಡಿ ಆಗಿಬಿಡುತ್ತೆ. ಅದೇನು ಮಹಾ ದೊಡ್ಡ ಕೆಲಸ ಎಲ್ಲ ಏನೂ ಅಲ್ಲ. ಹಾಗಾಗಿ ಅವರು ಹೊರಗಡೆ ಹೋಗ್ಬೇಕಿತ್ತಲ್ವ ಅಂದ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದರು. ಆಯ್ತಮ್ಮ ಅಂದ್ಬಿಟ್ಟು ರೈಸ್ ಆಗ್ತಾಯಿತ್ತು, ನಾನು ರೈಸ್ ನೋಡ್ಕೋತಾ ಇದ್ದೆ. ಇನ್ನೇನು ಪೂಜೆ ಮಾಡಿ ಕೂತ್ಕೋತಾರೆ. ನಮ್ಮಪ್ಪ ಫೈನಲಾಗಿ ಬರಲೇ ಇಲ್ಲ ಗೈಸ್. ಪಾಪ ವೆಯ್ಟ್ ಮಾಡಿ ಕಾದ್ಬಿಟ್ರು. ಹಾಗೆ ಈ ಸ್ಕ್ರೀನ್ ತೋರಿಸ್ತಾ ಇದ್ದೀನಲ್ಲ, ನನಗೆ ನನ್ನ ಫ್ರೆಂಡ್ ಒಬ್ಬಳು ಬಂದಿದ್ಲು. ತುಂಬ ಅಂದರೆ ಚೆನ್ನಾಗಿದೆ ಸ್ಕ್ರೀನು ಅಂತ ಹೇಳ್ತಾ ಇದ್ಲು. ತುಂಬ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ದು. ನಮ್ಮ ಮನೇಲಿ ನಾನು ಬ್ರೌನು ಆ್ಯಂಡ್ ಕ್ರೀಮು, ನಮ್ಮ ಮನೇಲಿ ಸೋಫಾನು ಆ್ಯಕ್ಚುಲಿ ಬ್ರೌನ್ ಕಲರೇ. ಹಾಗಾಗಿ ಕಿಟಕಿಗೆ ಹಾಕಿರೋ ಸ್ಕ್ರೀನು ಕೂಡ ಬ್ರೌನೇ. ಅದ್ರ ಬಗ್ಗೆ ಮಾತಾಡ್ತಾ ಇದೆ. ಎಲ್ಲ ಒಂದೇ ಕಲರ್ ಇದ್ದರೆ ಚೆನ್ನಾಗಿ ಕಾಣುತ್ತಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದೆ. ನೆಕ್ಸ್ಟು ಇನ್ನೊಂದ್ಸರಿ ಏನಾದರೂ ತರುವಾಗ ಸ್ಕ್ರೀನೂ ಚೇಂಜ್ ಮಾಡಬೇಕು. ಇನ್ನು ಸೋಫಾ ಅದೇನು ಚೇಂಜ್ ಮಾಡೋಕ್ಕಾಗಲ್ಲ. ಸ್ಕ್ರೀನೊಂದು ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನಾದೆ. ಚೆನ್ನಾಗಿತ್ತು, ಹಂಗಾಗಿ ಅದ್ರ ಬಗ್ಗೆ ಹೇಳಿದೆ. ಆ್ಯಂಡ್ ಅಮ್ಮ ಪೂಜೆ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ತೊಗೊಂಡ್ರು. ಅದು ಪ್ಯೂರ್ ಗಾಳದಿಂದ ತೊಗೊಂಬಂದಿರೋ ಎಣ್ಣೆ ಇದು. ದೀಪದ ಎಣ್ಣೆನಲ್ಲಿ ಹಚ್ಚಲ್ಲ, ನಾನು ದೀಪದ ಎಣ್ಣೆನೇ ಹಚ್ಚಮ್ಮ ಪರವಾಗಿಲ್ಲ ಅಂತ ಹೇಳಿದ್ರು. ಅವ್ರು ಅವಾಗಿಂದನೂ ಗಾಣ ಮಾಡಿಸಿಟ್ಕೊಂಬಂದಿರೋ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಏನು ಮಾಡೋಂಗಿಲ್ಲ, ಒಬ್ಬರದ್ದು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ. ನಾನು ರೇಗಿಸ್ತಾ ಇದ್ದೆ, ಅವ್ರು ರೆಡಿ ಆಗ್ತಾ ಇದೆಯಾ, ಅಪ್ಪ ಬಂದು ಕರ್ಕೊಂಡು ಹೋಗುತ್ತೆ ನಿನ್ನ ಅಂತ. ಅವರು ಅಷ್ಟಕ್ಕೆ ಶೇಯ ಆದರು. ಪಾಪ ಕಾದು ಕೂತ್ಕೊಂಡ್ರು, ಬರಲೇ ಇಲ್ಲ ಯಾರೂ ಕರ್ಕೊಂಡು ಹೋಗೋದಕ್ಕೆ. ಏನೂ ಮಾಡೋ ಹಂಗಿಲ್ಲ, ಇನ್ನೊಂದು ಸತಿ ನೆಕ್ಸ್ಟ್ ಯಾವಾಗಲಾದರೂ ಹೋಗುವಂತೆ ಬಿಡಮ್ಮ ಅಂದ್ಬಿಟ್ಟು ಸಮಾಧಾನ ಮಾಡಿ ಸುಮ್ಮನಾದೆ. ಆಮೇಲೆ ನಮ್ಮ ಮಾವ ಬಂದರು ಮನೆಗೆ. ಡೈಲಿ ಬರ್ತಾರೆ ನನ್ನ ಮಗಳನ್ನ ಮಾತಾಡಿಸ್ಕೊಂಡು ಹೋಗೋದಕ್ಕೆ. ಅವರು ಅವ್ರು ಬರೋ ಟೈಮಲ್ಲೇ ಅವಳು ಯಾವಾಗಲೂ ಮಲ್ಕೊಂಡೇ ಇರ್ತಾಳೆ, ಎದ್ದಿರಲ್ಲ. ಇಲ್ಲ ತುಂಬ ಕೆಲಸ ಕೊಡ್ತಾ ಇರ್ತಾಳೆ ಅಷ್ಟೇ. ರಾತ್ರಿ ಹೊತ್ತಂತೂ ನಮಗೆ ನಿದ್ರೆನೇ ಇಲ್ಲ, ಅಷ್ಟು ಒಂಥರ ಕೋಳಿ ನಿದ್ದೆ ಅಂತಾರಲ್ಲ ಗೈಸ್, ಆ ಥರ ನಿದ್ರೆನೇ ಮಾಡಲ್ಲ. ನನಗಂತೂ ಸಾಕಾಗೋಗ್ಬಿಡುತ್ತೆ ನೋಡ್ಕೊಳ್ಳೋ ಹೊತ್ತಿಗೆ. ಪಾಪ ಒಂದೊಂದು ಶಿಫ್ಟ್, ಅಮ್ಮ ಒಂದು ಶಿಫ್ಟು ನಾನೊಂದು ಶಿಫ್ಟು ಅನ್ನೋ ಥರ ಮಾತಾಡ್ಕೊಂಬಿಟ್ಟಿರ್ತೀವಿ. ಅವಳು ಎದ್ದಾಗ ಅವ್ರು ಎದ್ದೇಳ್ತಾರೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಅವ್ರು ಸ್ವಲ್ಪ ಹೊತ್ತು ಎದ್ದೇಳ್ತಾರೆ. ಆ ಥರ ಶಿಫ್ಟ್ ಮಾಡ್ಕೊಂಡು ಇಬ್ಬರು ಹೆಂಗೋ ನೋಡ್ಕೊಂಡು ಹೋಗ್ತೀವಿ. ಬಟ್ ನೈಟೆಲ್ಲ ನಿದ್ದೆ ಕೆಟ್ಟರೆ ನಂಗೆ ತಲೆನೋವು ಬಂದುಬಿಡುತ್ತೆ ಬೇಗ. ತಲೆನೋವುದೇ ಸಿಕ್ಕಾಪಟ್ಟೆ ಹಿಂಸೆ ಆಗಿರೋದು. ನಾನು ಆ್ಯಕ್ಚುಲಿ ನಮ್ಮ ಮಾವಂಗೆ ರೇಗಿಸ್ತಾ ಇದ್ದೆ, ಏನು 3 ನಾಮ ಎಲ್ಲ ಬಳ್ಕೊಂಬಂದ್ಬಿಟ್ಟಿದ್ಯಾ, ದೇವರು ವೆಂಕಟೇಶ್ವರ ಸ್ವಾಮಿನೇ ಕರ್ಕೊಂಬಂದ್ಬಿಟ್ಟಿದ್ಯಲ್ಲ ಅಂತ ರೇಗಿಸಿ ಮಡಗ್ತಾ ಇದೆ. ಆಮೇಲೆ ಅವರು ಹಂಗೆ ಗೊತ್ತಲ್ಲ, ಸುಮ್ಮನೆ ಮಾತಾಡ್ತಾಯಿದ್ರು. ಆಮೇಲೆ ಮಧ್ಯಾಹ್ನದ ಊಟಕ್ಕೆ ಕ್ಯಾರೆಟ್ ಪಲ್ಯ, ಬೇಳೆ ಸಾಂಬಾರು, ಆಮೇಲೆ ಕ್ಯಾರೆಟಿಗೆ ಸಬ್ಬಸಿಗೆ ಸೊಪ್ಪು ಹಾಕಿದ್ರಪ್ಪ, ಲೇಟೆಸ್ಟಾಗಿ ಮಾಡಿದರು, ಚೆನ್ನಾಗಿತ್ತು. ಹಾಗೆ ನಾನು ಮೀಶೋಯಿಂದ
ಒಂದೆರಡು ಪ್ರಾಡಕ್ಟ್ಸ್ ತರಿಸಿದ್ದೆ ನನಗೆ ಬೇಕು ಅಂದ್ಬಿಟ್ಟು. ಇದು ಬ್ಯಾಂಗಲ್ಸ್ ಹಾಕೋ ಬಾಕ್ಸ್, ಇದು ತುಂಬಾ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇದು ಗೋಲ್ಡ್ ಕಲರಲ್ಲಿ ಬಂದಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್, ತುಂಬಾ ಚೆನ್ನಾಗಿದೆ. ಲಾಕಿಂಗ್ ಸಿಸ್ಟಮ್ ನೋಡಬೇಕು, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಲಾಕಿಂಗ್ ಸಿಸ್ಟಮ್ಮು. ಅಂದರೆ ಫುಲ್ಲು ನಮಗೆ ಪಾಸ್ವರ್ಡೆಲ್ಲ ಇಟ್ಕೋಬೋದು, ಆ ಥರ ಇದೆ. ನೋಡೋದಕ್ಕೆ ಮಿನಿ ಸೂಟ್ ಕೇಸ್ ಥರ ಕಾಣಿಸ್ತಿದೆ, ಬಟ್ ಸ್ವಲ್ಪ ವೆಯ್ಟ್ ಇದೆ. ಒಳಗಡೆ ಎಲ್ಲ ಚೆಕ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಒಂದು ಬಾಕ್ಸ್, ಕಾಟನ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ನನ್ನದು ಬ್ಯಾಂಗಲ್ಸ್ ತುಂಬಾ ಇದೆ. ಅಂದರೆ ತುಂಬ ಸೆಟ್ಟೆಲ್ಲ ನೋಡಿ ಈ ಬಾಕ್ಸ್ ಒಳಗಡೆ ನೀಟಾಗಿ ಇಡ್ಬೋದು ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಈ ವಿಡಿಯೋ ಶೂಟ್ ಮಾಡಾದಮೇಲೆ ಇನ್ನೇನು ಮುಗೀತು, ಪ್ರತಿಯೊಂದು ಹಾಗೆ ತೋರಿಸ್ತಾ ಇದೆ ಕ್ವಾಲಿಟಿ ಬಗ್ಗೆ ಎಲ್ಲ ಮಾತಾಡಿ. ಆಮೇಲೆ ಒಂದು ಜ್ಯುವೆಲ್ರಿ ಬುಕ್ ಮಾಡಿದ್ದೆ, ಅದನ್ನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಲೈಟ್ ಪಿಂಕಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಲೈಟ್ ಪಿಂಕ್ ಅಲ್ಲ, ಡಾರ್ಕ್ ಪಿಂಕೆ. ಬಟ್ ಅದು ಕುಂಕುಮದ ಕಲರು, ಪಿಂಕ್ ಒಂಥರ ಕುಂಕುಮದ ಕಲರು ಮಿಕ್ಸ್ ಆಗಿದೆ, ಪಿಂಕ್ ಕಲರು ಮಿಕ್ಸ್ ಆಗಿದೆ. ಸಿಂಪಲಾಗಿ ತುಂಬ ಚೆನ್ನಾಗಿದೆ, ಡ್ರೆಸ್ಗಳಿಗೆ ಚೆನ್ನಾಗಿ ಕಾಣುತ್ತೆ. ನಾನು ಹಾಕ್ಕೊಂಡು ಸಹ ನೋಡಿದೆ, ಚೆನ್ನಾಗಿದೆ, ಓಕೆ ಅಂತ ಅನ್ನಿಸ್ತು. ಇದನ್ನು ನಾನೇ ಇಟ್ಕೊಂಡೆ. ಯಾಕಂದರೆ ಹೆಣ್ಮಕ್ಳಿಗೆ ಯಾವುದಾದ್ರೂ ಒಂದು ಐಟಮ್ ಇಷ್ಟ ಆಯಿತು ಅಂತ ಅಂದರೆ ಅದನ್ನ ರಿಟರ್ನ್ ಮಾಡೋದಕ್ಕೆ ಮನಸ್ಸೇ ಬರಲ್ಲಪ್ಪ, ನನಗಂತೂ ಮನಸ್ಸೇ ಬರಲ್ಲ. ಯಾವುದಾದ್ರೂ ಫಂಕ್ಷನ್ಸಿಗೆ ವೇರ್ ಮಾಡ್ಕೊಂಡು ಹೋಗ್ಬೋದಲ್ವಾ ಅಂದ್ಬಿಟ್ಟು. ಯಾಕಂದರೆ ಲೈಟ್ ಕಲರ್ ಡ್ರೆಸ್ ಹಾಕ್ಕೊಂಡ್ರೆ ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಇಟ್ಕೊಂಡ್ಬಿಟ್ಟೆ. ಜ್ಯುವೆಲ್ರಿದು ಮತ್ತು ಬ್ಯಾಂಗಲ್ದು ಬಾಕ್ಸ್ನ ಎರಡನ್ನೂ ಮೆನ್ಷನ್ ಮಾಡಿ ಹಾಕಿರ್ತೀನಿ, ನಿಮ್ಗೆ ಇಷ್ಟ ಆದರೆ ಅಲ್ಲಿ ಹೋಗಿ ತೊಗೊಳ್ಳಿ. ನಾನು ಎರಡು ಪ್ರಾಡಕ್ಟ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿ ಬೇಕು ಅಂತ ಹೋದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಆ ಲಿಂಕ್ ನಿಮಗೆ ಸಿಗುತ್ತೆ. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ನಾಳೆ ಸಿಗ್ತೀನಿ, ಬಾಯ್.